ದೊಡ್ಡಬಳ್ಳಾಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದತ್ತು ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಸಣ್ಣ ಗಾಯ ಅಥವಾ ಗಡ್ಡೆ ರೂಪದಲ್ಲಿ ಇರುವ ಚಹರೆಗಳನ್ನು ಪ್ರಥಮ ಹಂತದಲ್ಲೇ ಪರೀಕ್ಷಿಸಿ ಚಿಕಿತ್ಸೆ ಪಡೆದರೆ ಕ್ಯಾನ್ಸರ್ ಕಾಯಿಲೆಯನ್ನು ಗುಣಪಡಿಸಬಹುದು ಎಂದರು. ಮಹಿಳೆಯರು ಭಯಪಡದೆ ಚಿಕಿತ್ಸೆಗಾಗಿ ಮುಂದಾಗಬೇಕು. ಆಗ ಮಾತ್ರ ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ ಅನ್ನು ಗುಣಪಡಿಸಿಕೊಳ್ಳಬಹುದೆಂದು ತಿಳಿಸಿದರು. ನವೋದಯ ಟ್ರಸ್ಟ್ ಕಾರ್ಯಕ್ರಮ ಸಂಯೋಜಕ ಜನಾರ್ದನ್ ಮಾತನಾಡಿ, ಇಂದಿನ ಯುವ ಪೀಳಿಗೆ ಶೋಕಿಗಾಗಿ ತಂಬಾಕು, ಗುಟ್ಕಾ ಮುಂತಾದ ದುಶ್ಚಟಗಳಿಗೆ ಬಲಿಯಾಗಿ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ. ಪೋಷಕರು ಸಣ್ಣ ಮಕ್ಕಳ ಕೈಗೂ ಆಟವಾಡಲು ಮೊಬೈಲ್ಗಳನ್ನು ನೀಡಿ ಹೆಚ್ಚು ಮೊಬೈಲ್ ರೇಡಿಯೇಷನ್ನಿಂದ ಮೆದುಳು ಕ್ಯಾನ್ಸರ್ಗೆ ಬಲಿಯಾಗುತ್ತಿದ್ದಾರೆ. ಆದ್ದರಿಂದ ಪೋಷಕರು ಈ ಕುರಿತು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಿದೆ ಎಂದು ಹೇಳಿದರು. ಈಗ ಇದು ಕ್ಯಾನ್ಸರ್ ಒಂದು ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಒಂದು ರ್ಯಾಲಿಯನ್ನು ಅಂದರೆ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಉದ್ದೇಶದಿಂದ ರ್ಯಾಲಿಯನ್ನು ಮಾಡ್ತಾ ಬಂದಿದ್ದೀವಿ. ಈ ಕ್ಯಾನ್ಸರ್ ಅನ್ನೋ ಒಂದು ಮಹಾಮಾರಿ ರೋಗ ಯುವ ಜನತೆಯನ್ನು ಇತ್ತೀಚೆಗೆ ಹೆಚ್ಚು ಹಾಳು ಮಾಡ್ತಾ ಇದೆ. ಯಾಕೆ ಅಂದರೆ ಯಾವುದೇ ಶೋಕಿಗೋಸ್ಕರ ಅದನ್ನು ಶುರು ಮಾಡ್ತಾರೆ. ತಂಬಾಕು ಇತರ ಮಾದಕ ದ್ರವ್ಯಗಳನ್ನು ಶೋಕಿಗೋಸ್ಕರ ಶುರು ಮಾಡ್ತಾರೆ. ಅದು ಕೊನೆಗೆ ಅವರ ಇಡೀ ಜೀವನವನ್ನೇ ನಾಶ ಮಾಡ್ತಾ ಇದೆ. ಹಾಗಾಗಿ ಅದನ್ನು ತ್ಯಜಿಸಿ ಅಂತ ನಾವು ಯುವ ಜನತೆಯಲ್ಲೂ ಕೇಳ್ಕೊಳ್ತೀವಿ. ಮತ್ತು ನಮ್ಮ ಟ್ರಸ್ಟಿನ ವತಿಯಿಂದ ಹಲವಾರು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಅದರಲ್ಲೂ ಕ್ಯಾನ್ಸರ್ ಅಂತಲೇ ಮುಂದಿನ ದಿನಗಳಲ್ಲಿ ಒಂದು ಅಡ್ವಾನ್ಸ್ ಮಿಷನರಿ ಬಂದಿದ್ದಾವೆ. ಅವುಗಳಿಂದ ನಾವು ಪರೀಕ್ಷೆ ಮಾಡಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೋದು. ಮತ್ತು ಜನತೆ ಕೂಡ ಒಂದು ಶುರುವಾಗೋ ಹಂತದಲ್ಲೇ ಪರೀಕ್ಷೆಗಳಿಗೆ ಒಳಗಾದರೆ ಆ ಒಂದು ಕ್ಯಾನ್ಸರ್ ಅನ್ನೋ ಮಹಾಮಾರಿನ ತಡೆಗಟ್ಟಬಹುದು ಅಥವಾ ವಾಸಿ ಮಾಡಿಕೊಂಡು ನಾವು ಆರೋಗ್ಯಯುತವಾಗಿರ್ಬೋದು. ಅದಕ್ಕೆ ಯುವ ಜನತೆ ಮತ್ತೆ ಪ್ರತಿ ಜನರನ್ನು ಒಂದು ಪರೀಕ್ಷೆಗಳಿಗೆ ಹೆದರ್ಕೊಳ್ದಲ್ಲೇ ಮುಂದೆ ಬಂದು ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋದನ್ನ ಹೇಳ್ತೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.